ಒಂದ್ ಮಾತ್ ಹೇಳಿರಿ, ಎಷ್ಟ್ ದಿವ್ಸ ಅಂತ ನಾವೆಲ್ಲಾರು ಕೂಡ್ಕೊಂಡ್ ಈ ಮನ್ಯಾಗ ಇರಕೈತಿ, ಬ್ಯಾರೆ ಮನಿ ಮಾಡ್ಕೊಂಡ್ ಹೋದ್ರ ಚಲೋ ಅಂತ ಅನ್ಸಾತೈತಿ ನನಗೆ. ಯಾಕೋ ಯಾಕವಾ ನಿದ್ದಿಗೆ ನಾ ಮಾತಾಡಕತ್ತೀನ? ಅಲ್ಲ, ಯಾರ ಮನ್ಯಾಗ ನಿಂತಿ ಯಾವ ಮಾತು ಮಾತಾಡಕತ್ತಿ? ನಾನು ನನ್ ಕೊಟ್ಟ ಮನ್ಯಾಗ ಮಾತಾಡತ್ತೀನ್ರಿ, ನನ್ ಗಂಡ ಮನ್ಯಾಗ ಮಾತಾಡತ್ತೀನಿ. ನಾ ಮಾತಾಡೋದ್ರಾಗ ತಪ್ಪೇನೇ ಇಲ್ಲಲ್ರಿ ಮಾವರ. ಇಷ್ಟು ದಿನ ನಡ್ಯಾಕ ಬಂದ ನನ್ನ ಹೆಂಡತಿನ ನನಗೆ ಒಂದು ಮಾತು ಮಾತಾಡಿಲ್ಲ. ಇಷ್ಟು ದಿನ ಒಡ ಹುಟ್ಟಿ ತಮ್ಮ ಒಂದು ಮಾತು ನನಗೆ ಮಾತಾಡಿಲ್ಲ ಅಂತ ಅದ್ರಾಗ ಇಟ್ಟು ಗಟ್ಟಿಸಿ ಮಾತಾಡಕತ್ತಿ ಅಂದ್ರ ಭಾಳ ಬಿರ್ಸಿ ಬೀಳ್ತದ ನೋಡುವ. ಯಾಕ್ರಿ ಮಾವರ, ಈ ಮನ್ಯಾಗ ನಿಂದಷ್ಟ ರೀತನ ಇರ್ಬೇಕು, ನೀವ್ ಹೇಳ್ದಂಗ ನಾವ್ ಕೇಳ್ಬೇಕನ್ರಿ ಮಾವರ? ನೀನ ಭಾಳ ತಿಳ್ಕೊಳದೈತಿವ. ನೀ ಸಿಟ್ಟಿ ಬಂದು ಮಾತಾಡಕತ್ತಿ ಅಂತ ನಾ ಏನ್ರ ಸಿಟ್ಟಿ ಬಂದು ಮಾತಾಡಕತ್ತಿ ಅಂದ್ರ ನಗೋರ್ ಮುಂದೆ ನಗ್ಗೇಡಾಕೈತಿ ನಮ್ಮ ಜೀವನ. ಅಲ್ಲ, ಮನೆಗೆ ಹೆಂಗೆ ನಡಗಂಬ ಆಸರ್ತದಲ್ಲ ಹಂಗೆ ಹಿರಿತನ ಮಾಡಕ ಹಿರಿ ಮಗನ ಆಸರ. ಒಂದು ಸ್ವಲ್ಪ ಹಿರಿತನ ಒಳಗೆ ಏರಿತಾತಂದ್ರೆ ಮನಿನ ಚಿದ್ರ ಹಾಕದ. ಮತ್ತು ನೀ ಮಾತಾಡೋ ಮತ್ತೆ ಯಾರ ಕೇಳ್ಸೊಂಡಾರ? ಇಲ್ಲಿಗೆ ಮಾತು ಮುಗಿಸಿದನ. ಹಿರಿತನ ಮಾಡಕ ನೀವೇನ್ ಬೆಡ್ಕೊಂಡ್ ಬಂದಿರೇನ? ನನ್ ಗಂಡೆ ಮನಿಗ ಸಂಬಂಧ ಇಲ್ಲೇನ್ರಿ? ಯಾಕವ ಅವನ್ ತಲೆಯಾಗ ಇಲ್ಲಾರ ವಿಚಾರ ನಿನ್ ತಲೆಯಾಗ ಹಾಕ. ಅವನ ಒಂದು ಮಾತು ಏನೂ ಕೇಳಲ್ಲ, ಏನೂ ವಿಚಾರ ಮಾಡಲ್ಲ. ನೀ ಯಾಕೆ ಇಷ್ಟು ವಿಚಾರ ಮಾಡಾಕತಿ? 4 ಮಂದಿ ಮನಿಗ್ ಬಂದವರೆಲ್ಲ ನಿಮ್ ಹೆಸರ ಕೇಳ್ತಾರ, ನಿಮ್ಗ ಕೇಳ್ತಾರ. ನನ್ನ ಗಂಡಗ ಒಬ್ಬರ ಕೇಳ್ತಾರ? ನನ್ನ ಗಂಡಗೂ ಕೇಳೋಂಗ ಆಗ್ಬೇಕ್ರಿ. ನಿನ್ನ ಜೊತೆ ಮಾಯಿಬೇಡಿ, ಏನೋ ಪ್ರಯೋಜನ ಇಲ್ಲ. ನೋಡ ಇರೋದನ್ನ ಇದ್ದಾಗ ಮಾತಾಡಿದ್ರೆ ಹೆಂಗ್ ಹೋಗ್ತಾರ ನೋಡ. ಏನಪ್ಪ ತಮ್ಮಂದ ಅಕ್ಕಿ ಕಾಳು ಹೋಗಿದಿ? ಇಷ್ಟು ದಿನ ಕೂಡಿದ್ದಂಗ ಇನ್ನು ಮುಂದೆ ಕುಡಿಯೋರ್ದು ಆಕೈತನ? ಮದುವೆ ಆದ್ಮ್ಯಾಗ ಅಣ್ಣತಮ್ಮರು ಬ್ಯಾರೆ ಆಗೋದಿರ್ತೈತಿ. ನಾವ್ ಹೆಂಗಿರ್ತೀವಿ ಮನಿ ಹೆಂಗಿರ್ತೈತಿ. ನೀನು ನೋಡಾಕತ್ಲ ಇಟ್ಟು ದಿನ ಹೆಂಗಿದ್ದೀವ ನಾವ್ ಅಣ್ಣತಮ್ಮ, ಇನ್ನು ಮುಂದೆ ಹಂಗ ಇರ್ತೀವಿ. 1000 ವರ್ಷ ಆದ್ರೂ ಸಾವು ತಪ್ಪಿದ್ದಲ್ಲ, 100 ವರ್ಷ ಆದ್ರೂ ಅಣ್ಣತಮ್ಮರು ಬ್ಯಾರೆ ಆಗೋದು ತಪ್ಪಿದ್ದಲ್ಲ. ಅಂದಾಗ ನೀವೆಷ್ಟು ದಿನ ಕೂಡಿರವ್ರು? ನೋಡಪ್ಪ, ಊರಾಗ ಬ್ಯಾರೆದವ್ರ ಮನಿ ತನಕ ನಮ್ಮ ಮನಿ ತನಕ ಹೋಲ್ಸಿ ಮಾತಾಡ್ಬೇಡ. ನೀನು ನೋಡಾಕತ್ಲ, ನಿನ್ ಕಣ್ ಮುಂದೆ ನಾವು ಬದುಕ್ತೇವೆ. ಅಣ್ಣ ತಮ್ಮ ಬ್ಯಾರೆ ಆಗೋ ಪರಿಸ್ಥಿತಿ ಏನಾರ ಬತ್ತಂದ್ರ ಅದ್ರಾಗ ಅಣ್ಣಂದ್ರ ಜೀವ ಹೋಗಿರ್ತೈತಿ, ತಮ್ಮಂದ್ರ ಜೀವ ಹೋಗಿರ್ತೈತಿ. ಹೇ, ಎಲ್ಲಿ ತೇರ್ ಮಾತಾಡ್ತೇವ ನೀನ? ನಾ ಏನೋ ಸುಮ್ಮನೆಪ್ಪ. ಅಲ್ಲ, ಈಗ ನೀ ಬರಬ್ಬರಿ ಇದೀ, ನಿಮ್ಮ ತಮ್ಮ ಬರಬ್ಬರಿ ಇದಾನ, ಆದ್ರ ನಿಮ್ ಮನಿ ನಡ್ಯಾಕ್ ಬಂದವ್ರು? ನಿನ್ನಂಗ ನಾನು ವಿಚಾರ ಮಾಡೋ ಮಾತ ಇದು. ಆದ್ರ ಮನ್ಯಾಗ ಹಿರಿ ಮನುಷ್ಯ ಹೆಂಗಿರ್ತಾನಲ್ಲ ಹಂಗ ಮನಿ ಇರ್ತದ. ನಡ್ಯಾಕ್ ಬಂದವ್ರು ಹಂಗೆ ನಿಂತು ಮನಿಗೆ ಹೊಂದ್ಕೊಳ್ಳೋರು ಅದಾರ. ನಮ್ಮವ್ರು ಅಂತ ಇಷ್ಟು ಬಡದಾಡಿ ಮಾತಾಡ್ತಿಲ್ಲ, ಮುಂದೊಂದನ ಅವರಿಂದನ ಅನುಭವಿಸ್ತಿ. ಅಂತ ಪರಿಸ್ಥಿತಿ ಏನ್ರ ಬತ್ತಂದ್ರ ಅವತ್ತ ನನ್ನ ಮಾರಿ ನೀ ನೋಡ್ಲಾರಂಗಕ್ಕೆ. ಅವ ಅಂದಂಗ ಆಕೈತೆ ನಮ್ಮ ಜೀವನ. ಜೀವ ಹೋದ್ರು ಅಣ್ಣ ತಮ್ಮ ಬ್ಯಾರೆಗೂ ಮಾತು ಬರಬಾರ್ದು. ಏನ್ರ ಮಾಡ್ಬೇಕ. ಹೋಯ್ನಿ ಹೋಗ್ಯಾನ ಇವು ಭಾಳ ಅದಾವನು ದನಗಳ ನೀರ್ ಕುಡ್ಸೋದ್ ಹತ್ರ ಆಯ್ತು ನಂದು. ಇನ್ನೊಂದ್ ಎರಡ ಅದಾವ, ನಾ ಹೊಕ್ಕೊಂಡ್ ಬರ್ತೀನಿ. ನೀ ಮನಿ ನಡಿ, ನೀನ್ ಏನ್ ಕಾಯ್ತಿರ್ತಾಳ. ಮೈ ತುಂಬಾ ದಗದ್ ಹೊಟ್ಟೆವು, ಏನ ದನಗಳ ಮೇ ಹೋಗಪ್ಪನ ಅಕಿನ ಮುಖ ಏನ್ ನೋಡ್ಕೊ ಕುಂದ್ರಲ್ಲ. ನಿಮ್ಮನ್ನ ಅಂದಂಗ ಮಾಡ್ತೀನಿ ನೋಡಿ. ಒಟ್ಟ ಎಂತಿ ಜೊತೆ ಚಂದಾಗ ಮಾತಾಡೋಳಗೆ ಅಂತಲ್ಲ. ಒಳಗಿಂದ ಒಳಗೆ ಹೇಳಿದ್ನಿ ಅಂದ್ರ ನೀವು ಎದೆ ಹುಡ್ಕೋತೀರಿ. ಆಕೇನ್ ನೀವು ತಿಳ್ಕೊಂಡಂಗಿಲ್ಲ. ಯಾಕಪ್ಪ, ಏನಾತ? ವೈನಿ ಅದು ಏಯ್ ಯಾಕ ಹಿಂಗ್ಯಾಕ್ ಮಾಡಾಕತ್ತಿ? ಯಾವಾಗ ನೋಡಿದ್ರು ಮುಖ ಗಂಟ ಆಗೋಗ್ ಕುಂತಿರ್ತಿಲ್ಲ. ಕಣ್ಣ ಮೂಗಿಲ್ ಎತ್ತಿಗುದ್ ಹೇಳಿದ್ರ ನಿಮಗಾರ ಏನ್ ಅರ್ಥ ಆಗೋದ್ ಎತ್ ಬಿಡ್ರಿ. ಬಾಯ ಮಾತ್ಲಿ ಹೇಳಿದ್ರನ ತಿಳಿತೈತಿ, ಮತ್ ನಿಂಗ್ ಸಿಟಿಕ್ ಮಾಡಿದ್ರಿ ಏನ್ ತಿಳಿದ ನನಗ? ನೋಡ್ರಿ, ನನಗ ಈ ಮನಿಯೊಳಗ ದಗದ ಮಾಡಕ ಆಗುದಿಲ್ಲ. ನನಗ ಕುದಿ ಬಂದೈತಿ. ಇದ್ರ ಮ್ಯಾಗ ಏನ್ ತಗೋರಿ ನೀವ ನಿರ್ಧಾರನ. ಮನಿ ಅಂದ್ಮೇಲ ದಗದ್ ಇರುವ, ಮತ್ ಹಿಂಗ ದಗದ್ಗೆ ಬೇಸರ ಮಾಡ್ಕೊಂಡ್ರೆ ಹೆಂಗ? ನಿಮ್ಮಣ್ಣ ಊರ್ ತುಂಬಾ ಹಿರಿತನ ಮಾಡ್ಕೊಂತ ತಿರ್ಗಾಡ್ತಾನ, ನಿಮ್ ಬೈನಿ ಆರಾಮ್ ಕುಂದಿರ್ತಾಳ. ನಾನೊಬ್ಬಕ್ಕೆ ದಗದ ಮಾಡಿ ಸಾಯಕತ್ತಕಿ. ಯಾರಿಗ್ ಹೆಸರಿಟ್ಟು ಮಾತಾಡಕತ್ತಿ ಅನ್ನೋದು ಖಬರ್ ಐತೆ ನಿನಗ? ನೋಡ್ರಿ, ಮುಂದಿಂದಲೇ ಯೋಚನೆ ಮಾಡಕತ್ರ ಇವಾಗ ನಾ ಮಾತಾಡಕತ್ತಿದ್ದ ಬರೋಬ್ಬರಿನ ಐತಿ. ಏನ್ ನಿನ್ ಮಾತ ಕಡ್ಡಿ ಮುರ್ದಂಗ ಹೇಳ್ಬಿಡು. ಇನ್ನೂ ಅರ್ಥ ಆಗವಲ್ದ ನಿಮಗ? ನನಗ ಈ ಮನಿಯೊಳಗ ಕಾಲ್ ನಿಂದ್ರವಲ್ದು, ಬ್ಯಾರೆ ಮನಿ ಒಳಗ ಅಷ್ಟ. ಗುರು, ಈ ಸುದ್ದಿ ನನಗ ನಿನಗಷ್ಟ ಗೊತ್ತಿರ್ಬೇಕಾ? ನಿಮ್ಮ ಮನೆತನಕ್ ಹೋಗ್ಬಾರ್ದ.
ನಿನ್ನ ಜೊತೆ ತಡಕ್ಕೆ ಮಾತಾಡೋದಪ್ಪ. ಏನಣ್ಣ ಮಾತಾಡೋದು? ನನಗೂ ಮನಿದ್ದು ಹೊಲದ್ದು ಲೆಕ್ಕ ಹಚ್ಕೊಳ್ಳೋದು ಅದು ಭಾಳ ಕಿರಿಕಿರಿ ಆಗತ್ತದಪ್ಪ. ಇನ್ನು ಮುಂದೆಲ್ಲ ಏನು ಹೋಯ್ತು ಏನ್ಬೋದು ಎಲ್ಲ ನೀನು ನೋಡ್ಕೋತ್ಯಾ? ಏನು ಮಾತಾಡಕತ್ತೆ ಅಣ್ಣ? ಎಷ್ಟು ದಿನ ಎಷ್ಟು ವರ್ಷ ನೀನು ನೋಡ್ಕೊತ ಬಂದ ಕೇಸಿಂದಾಗ ಈಗ ನಾನು ನೋಡ್ಕೊಲೆ ಎಲ್ಲ ಏನು ಲೆಕ್ಕತ್ತಲ್ಲಪ್ಪ ಅಣ್ಣ, ಅದೆಲ್ಲ ನೀನು ನೋಡ್ಕೊಪ್ಪ ಅಣ್ಣ. ಅದು ಎಷ್ಟು ದಿನ ಅಂತ ನನ್ನ ಕೊಳ್ಳಿ ಹಾಕ್ತೀವೋ, ನಿನಗೇನು ಲೆಕ್ಕತ್ತಲ್ಲ ಅಂದ್ರೆ ಹೆಂಗೆ? ಇನ್ನು ಮುಂದೆ ಇನ್ನೂ ಏನು ಹೋಯ್ತು ಏನ್ಬೋದು ಎಲ್ಲ ನೋಡ್ಕೊಳ್ತಪ್ಪ. ಅಣ್ಣ ಏನಾರ ದಗದಿದ್ರೆ ಹೇಳು, ಒಂದು ದಗದ ಹೆಚ್ಚಿಗೆ ಮಾಡ್ತೀನಿ. ಆದ್ರೆ ಹಿರ್ತಾನ ಪೂರ್ತಿ ನೀನಪ್ಪ ಅಣ್ಣ, ಅದೆಲ್ಲ ನಮ್ಗೆ ನಿಗಲ್ಲ. ನಿನ್ನ ಹೆಂಡತಿಗೂ ಆಸೆ ಕನಸ ಅಂತ ಇರೋದಲ್ಲೋ, ನನ್ನ ಗಂಡು ಮನ್ಯಾಗ ಹಿರಿತನ ಮಾಡಬೇಕು, ನನ್ನ ಗಂಡು ಮನೆ ನಡ್ಕೋಬೇಕು, ನನ್ನ ಗಂಡ ಹಂಗೆ ಹಿಂಗೆ ಅಂತೇಳಿ ಯಾಕೆ ಒಲ್ಲೈತಿ? ಇನ್ನು ಮುಂದೆ ಏನೋ ಹೋಯ್ತು ಬತ್ತು ನೀನು ನೋಡ್ಕೊ ಅಟ್ಟ. ಏನಣ್ಣ ಹೆಂಡ್ರ ಹೇಳ್ದಂಗೆ ಕುಣಿದಾಕೈತನು? ಅದನ್ನೆಲ್ಲ ತಲೆ ತೆಗೆದು ಹೋಗ್ಯಾನ ನೀ? ನಾ ಹಂಗೆ ಹೇಳಾಕತ್ತಿಲ್ಲಪ್ಪ, ಸುಮ್ಮ ಅವ್ರ ತಲೆಗೂ ಬೇರೆ ಬೇರೆ ವಿಚಾರ ಏನೂ ಬರಬಾರ್ದಲ್ಲ, ಅದ್ರ ಸಲುವಾಗಿ. ಅಣ್ಣ ನೀ ಏನು ವಿಚಾರ ಮಾಡಿ ನನಗೇನು ಗೊತ್ತಿಲ್ಲ ಅಣ್ಣ, ಆದ್ರೆ ನೀ ಹಾಕಿದುಗಳನ್ನ ದಾಟಂಗಿಲ್ಲ ಅಣ್ಣ. ಅಣ್ಣನ ಮಾತಿಗೆ ತಿರುಗಿ ಮಾತಾಡ್ಲಾರ ಮನುಷ್ಯ ನೀನು. ಹಿರಿಯ ನನ್ನ ಮಾತ ಕಾಲ ಕಸ ಮಾಡ್ಕೊಂಡಾಕಿ, ತಾಳಿಲ್ಲ ಮೇಳಿಲ್ಲ. ಯಾಕಣ್ಣ ಹಿಂಗ್ಯಾಕೆ ಮಾರಿ ಸಪ್ ಮಾಡಿ? ಮನ್ಯಾಗ ಯಾರಿಂದಾರ ಏನಾರ ಸಮಸ್ಯೆ ಆಗ್ತದೇನೋ? ಇಲ್ಲಪ್ಪ, ನಮ್ಮ ಮನೆಯ ಸಮಸ್ಯೆ ಅದು. 4 ಮಂದಿಗೆ ಬುದ್ಧಿ ಮಾತು ಹೇಳೋಣ, ನಮ್ಮ ಮನ್ಯಾಗ ಹೆಂಗೆ ಸಮಸ್ಯೆ ಬರ್ತದೋ ಏನಾಕಾಗಲ್ಲ. ಯಾಕ ಸ್ವಲ್ಪ ನೀನ ಹಿರಿತನ ಮಾಡೋ ಚಲೋ ನೋಡ. ಎಂದೂ ಮಾತಾಡೋದು ಮನುಷ್ಯ ಹಿಂಗ್ಯಾಕೆ ಮಾತಾಡಕ್ತಾನೆ ಇವತ್ತ? ನೀ ಯಾಕೆ ಹಿಂಗ್ ಮಾಡಾಕತ್ತಿ ಅಂತೇಳಿ ನನಗ ಗೊತ್ತಾಗೈತಿ. ಅಲ್ಲ, ಈ ಮನೆ ನಿನಗೆ ಏನ್ ಕಡಿಮೆ ಆಗೈತಿ ಅಂತ? ಅಷ್ಟು ತಿಳಿದವರಾಗಿದ್ರೆ ನಮ್ಮ ಆಸೆ ಕನಸು ಈಡೇರಿಸ್ತಿದ್ರಿ ನೀವ. ಅಡ್ಡರದಕ್ಕೆ ಆಗ್ತಿದ್ರು. ನಿನ್ನ ಒಬ್ಬಾಕಿ ಸುಖ ನೀ ನೋಡಕ್ ಹೋಗ್ಬೇಡ, ಈ ಮನಿ ಸ್ವಲ್ಪ ನೋಡು. ಈ ಮನಿ ನಾ ನೋಡ್ಬೇಕಂದ್ರ ಈ ಮನಿ ಹಿರಿತನ ನನ್ನ ಗಂಡ ಮಾಡ್ಬೇಕ. ಇಷ್ಟು ದಿನ ಆತ ನಾ ಈ ಮನಿ ನಡ್ಯಾಕ್ ಬಂದ, ಆದ್ರ ಒಂದ್ ದಿನ ನನ್ ತಳಗ ಈ ತರ ವಿಚಾರನ ಬರ್ಲಿಲ್ಲ. ಮೊದ್ಲಿಂದ ನಿನ್ನ ಗಂಡನ ಹಿರಿತನ ಮಾಡ್ಕೊಂಡ್ ಬಂದಾನಿಲ್ಲ, ಅದಕ್ಕ ನಿಂಗ ಆ ವಿಚಾರ ಬಂದಿಲ್ಲ. ಈ ಮನಿ ಕೆಟ್ಟಸ್ತನ ತರಬೇಕಂತ ಹಿಂಗ್ ಮಾಡಾಕತ್ತಿ ನೀನ್? ಏನೈತಿ ನಿನ್ ತಳಗ ವಿಚಾರ? ತಿಳ್ಕೊಂಡ್ರ 108 ವಿಚಾರ ಅದಾವ. ಸದ್ಯಕ್ಕ ಬ್ಯಾರ ಆಗೋದು ಒಂದ. ಜವಾಬ್ದಾರಿ ಇವತ್ತು ಬಾಳೆ ಮಾಡಂಗಿದ್ರ ಇಂಥ ವಿಚಾರ ನಿನ್ ತಳಗ ಬರ್ತಿದ್ದಿಲ್ ತಗೋ. ಮೊದಲು ನೀವಿಬ್ರು ಮನಿ ಬಿಟ್ಟು ತೊಲಗ್ರಿ, ಆಮೇಲೆ ನಾನು ನನ್ನ ಗಂಡ ಅದೇನ್ ಬಾಳೆ ಮಾಡ್ತೀವಂತ ನೀವ ನೋಡೋರಂತ. ಯಾಕವಾ ಎಷ್ಟು ದಿನ ಮನ್ಯಾಗ ನಿಂದ ಒಬ್ಬಾಕಿಂದ ಕೈ ಆಡ್ತಿತ್ತ, ಈಗ ಆಕಿನೂ ಬಂದಾಳ, ಆಕಿದು ಕೈ ಆಡಕತ್ತೈತಿ. ಹೆಂಗ್ ನಡ್ದೈತಿ ಮನಿ? ಒಂದ್ ಕೈಯಲ್ಲನ ಮನ್ಯಾಗ 100 ಕೈ ಆಡಿದ್ರು ಇರ್ತನ ಮಾಡೋದು ಒಬ್ರ ಅಲ್ಲ. ನೀವು ಗಂಡ ಅಂತ ಎಟ್ಟ ಮುಚ್ಚಿಟ್ರು, ಆಕಿ ಬಂದಾಳಲ್ಲ, ಆಕಿ ಮ್ಯಾಗ ನನಗೆ ಏಟು ನಂಬಿಕೆ ಇಲ್ಲ. ಆಕಿ ಒಂದ್ ತರಾಳದಾಳ ಹೆಣ್ಮಗಳ. ನೋಡೋರ್ ಕಣಿಗೆ ಕೆಟ್ಟವರಾಗಿದ್ರು ಮನಸ್ನಾಗ ಒಳ್ಳೆಯವರೇ ಆಗಿರ್ತಾರ. ಅಲ್ಲ, ನಮ್ಮ ಮನೆ ಸುದ್ದಿ ನಿಮ್ಗ್ಯಾಕ? ಊರ್ ಮಂದಿ ಮುಂದೆ ನಿನ್ನ ಗಂಡ ಶಬ್ದ ಮಾಡ್ಯಾನವ, ಅವ್ರಿಬ್ರು ಅಣ್ಣ ತಮ್ಮ ಜೀವ ಇರುತ್ತಕ್ಕ ಒಟ್ಟ ಬ್ಯಾರೆ ಆಗಲ್ಲ ಅಂತ ಮಾತು ಮಾಡ್ಯಾರ. ಅದು ನನಗೂ ಗೊತ್ತಿಲ್ಲ ಅಂತ ವಿಷಯನಲ್ಲನ, ಇದ್ರಾಗ ಏನ್ ಬ್ಯಾರೆ ಐತಿ? ನಾ ಹೇಳಿದ್ರೆ ನಿನ್ಗೆ ಅರ್ಥ ಆಗುದಿಲ್ಲ, ಮುಂದೆ ನಿನಗೆ ಗೊತ್ತಾಕೈತಿ. ಈಗ ಒಬ್ರದಂಗ ಒಬ್ರು ಇರುದಿಲ್ಲ, ಎಡಗೇನು ವಿಶ್ವಾಸ ಒಳಗೆ ಇರುದಿಲ್ಲ. ಈಗ ಅಂದ್ರೆ ಊರ್ ಮಂದಿರ ನಾವ್ ಬ್ಯಾರೆ ಆಗೋದ ನೋಡ್ಕೋತಾ ಕುಂತೀರೇನು? ನಿನ್ನ ಗಂಡು ಮಾತಾಡಿದ ಮಾತಿಗೂ ನಿಮ್ ಮನ್ಯಾಗ ನಡ್ಯಾಕತ್ತಿದಕ್ಕೂ ಈಗ ಕತಿ ಚಾಲು ಆಗೈತಿವಾ? ಎಲ್ಲ ಕತೆಗೂ ಅಂತ್ಯ ಅನ್ನೋದೊಂದಿರುತ್ತೆ. ಕತಿ ಅಂತ್ಯ ಆದ್ರೂ ಮನಿ ಬ್ಯಾರೆ ಆಗೋಂಗಿಲ್ಲ. ಗಂಡನ ಮಾತು ಮೀರ್ಲಾರಕ್ಕೆ ನೀನು, ಅಣ್ಣನ ಮಾತು ಮೀರ್ಲಾರ್ದಮ್ಮವ. ನಿಮ್ಮೆಲ್ಲರಿಗೆ ಕಿಮ್ಮತ್ ಕೊಡ್ಲಾರ್ದಕ್ಕೆ ಒಬ್ಬೇಕು ಬಂದಾಳ, ಹುಷಾರಿ. ಯಾಕೆ ಊಟದು ಮಾಡಿಲ್ಲ, ಹಿಂಗೆ ಕೂತಿ? ಏನ್ ಮಾಡುದ್ರಿ, ಮನ್ಯಾಗ ಇಕ್ಕಿದ ಕಿರಿಕಿರಿನ ಭಾಳ ಆಗೈತಿ. ಇರ್ಲಿ ಬಿಡು, ಮನೆ ಅಂದ ಬೆಳಗ್ಗೆ ಕಿರಿಕಿರಿ ಇರೋದ, ಅದನ್ನ ತಲೆ ಹಾಕೊಂಡು ಊಟ ಮಾಡಿಲ್ಲ. ಊಟ ಏನು ಮಾಡ್ತೀರಿ? ಕಿರಿಕಿರಿ ನನಗಲ್ಲ, ನಿನ್ನ ತಮ್ಮಗ. ಅಂದ್ರೆ ನಿನ್ನ ತಮ್ಮ ನಿಂತಿ ಒಟ್ಟೆ ಬ್ಯಾರಾಗೋಣ ಅಂತೇಳಿ ಜೀವ ತಿನ್ನಕತ್ತಾಳ. ಆಕಿಗಂತೂ ಈ ಜನ್ಮದಾಗ ಬುದ್ಧಿ ಬರೋದಿಲ್ಲ. ಒಬ್ರರ ಸರ್ಕೋಬೇಕಿದ್ರಾಗ ಇವತ್ತಿನ ನಾವೇನಾರ ಮನೆ ಬಿಟ್ಟು ಹೋಗ್ಲಿಕ್ಕಂದ್ರೆ ಸುಮ್ಮನೆ ನಾಳೆ ಮಂದ್ಯಾಗ ನಾಯ ಕರ್ಲ ಅಂದ್ರೆ ನಮ್ಮ ತಲೆನ ತಳಗ ಹಾಕದ. ಒಂದು 4 ದಿನ ಎಲ್ಲಿರ ಹೋಗೋ ನಡಿ.
ಅವ್ರವ್ರ ಮನೆ ಚಂದ ಇರ್ತಾರೆ, ಇಲ್ಲಾಂದ್ರೆ ಬುದ್ಧಿ ಬದಲಾಗಿ ಮತ್ತೆ ಕರ್ಯಾಕರೆ ಬರ್ತಾರೆ. ಇರ್ಲಿಕ್ಕಂದ್ರೆ ನಾವೊಂದು ಅನ್ನೋದು ಅವರೊಂದು ಅನ್ನೋದು. ನಮ್ದು ಬಿಡ್ರಿ, ಆ ಗುರು ಬಾಯ್ ಸತ್ತವದನ, ಅವ್ ಏನು ಮಾತಾಡ್ಬೇಕು? ನಮ್ಮ ಮುತ್ಯ ಕಟ್ಸಿದ ಮನೆ, ಇದ್ರ ನಮ್ಮ ಮುತ್ಯಗಳು ಬಾಳೆ ಮಾಡೋಗ್ಯಾರ, ನಮ್ಮ ಅಪ್ಪಗಳು ಬಾಳೆ ಮಾಡೋಗ್ಯಾರ, ನಮ್ಮ ಕಾಕಗಳು ಬಾಳೆ ಮಾಡೋಗ್ಯಾರ, ನಮ್ಮ ದೊಡ್ಡಪ್ಪಗಳು ಬಾಳೆ ಮಾಡೋಗ್ಯಾರ. ಒಂದು ದಿವ್ಸ ಅವ್ರ ಜೀವನದಾಗ ಬ್ಯಾರ್ಯಾಗೂ ಮಾತು ಬರಲಿಲ್ಲ. ನಂದೆಂಥ ನಸೀಬ್ ನೋಡ, ಈ ಹೊತ್ತಿನಾಗ ಬ್ಯಾರ್ಯಾಗೂ ಮಾತು ಬತ್ತ. ಜೀವ ಹೋಗಲಿ, ಬ್ಯಾರ್ಯಾಗೂ ಮಾತು ಬರಬಾರ್ದು. ಒಂದು 4 ದಿನ ನಾವು ಮನೆ ಬಿಟ್ಟು ಹೋಗೋಣ ಬಾ, ಅವ್ರು ಚಂದ ಇರಲಿ. ನಮ್ಮ ಗುರು ನಿಂತಲ್ಲವಣಿ, ಹೌದ್ರಿ. ಮತ್ತೆ ಹೆಂಗ್ ನಡ್ತೇವ ಮನಿ? ಮನಿ ನಡ್ಯಾಕೇನ್ರಿ, ಮನಿ ಚಲೋ ನಡ್ದೈತಿ. ಅದ ನೀವ ನಿಮ್ಮ ಮಾವ ಹಿರಿತನ ಮಾಡಕತ್ತಾನಂದ್ರ ಮನಿ ಗಟ್ಟಿಮುಟ್ಟಾಗೇ ಇರ್ತೈತಿ. ಅವ್ರಿಂದ ಏನ್ ಹೇಳಿ ತಗೋರಿ, ನಾವ್ ಬರೋರು ಚಂದದೀವಿ, ಅದಕ್ಕ ಚಂದ ನಡ್ದೈತ್ರಿ ನಮ್ಮ ಮನಿ. ಯಾಕವ ನಿಮ್ಮ ಮಾವನ ಹೆಸರು ಎತ್ತಿದ್ರ ಊರಾಣ ಮಂದಿನ ತಗ್ಗಿ ಬಗ್ಗೆ ಮಾತಾಡ್ತಾರ, ಅಂತದ್ರಾಗ ನೀ ಏನು ಒಗದ್ ಮಾತಾಡಕತ್ತಿಲ್ಲ? ಹಿರಿತನ ಮಾಡಾಕ ಮಾತಿಗಷ್ಟ ಚಂದ್ರಿ, ಮೈ ಬಗ್ಸಿ ದುಡಿಯೋನು ನನ್ ಗಂಡರಿ. ಹೊರಗಿಂದ ಏನ ಬಂದ್ರು ನಿಮ್ಮ ಮಾವ ನೋಡ್ಕೋತಾನ, ಹೊಲ ಮನಿದ ಏನ ಬಂದ್ರು ನಿನ್ನ ಗಂಡ ನೋಡ್ಕೋತಾನ. ಆತು ತಗೋ, ಎಲ್ಲಾರು ಒಂದ್ ದಗದ ಮ್ಯಾಗ ಅದಾರ. ದಗದ ಬದ್ಲಿ ಮಾಡ್ಬೇಕಾಗಿತ್ರಿ ಇವಾಗ. ಹಿರಿತನದ ಕೆಲಸ ನನ್ ಗಂಡ ಕೊಡಿಸಿ, ಹೊಲ ಮನಿ ಕೆಲಸ ನಮ್ಮ ಮಾವ ಕೊಡಿಸ್ಬೇಕ ಮಾಡತ್ತೀನಿ. ಊರ್ ಮಂದಿಗೆಲ್ಲ ನಿಮ್ಮ ಮಾವ ನ್ಯಾಯ ಮಾಡ್ತಾನ, ನಿಮ್ಮ ಮಾವಗ ನೀ ನ್ಯಾಯ ಮಾಡ್ತಿ. 3 ಮಂದಿ ನ್ಯಾಯನ ಕೈಯಾಗ ಹಿಡಿದು ಮನೆಗೆ ನ್ಯಾಯ ತಗೊಂಡೋಗಿ ಮೂಲ್ಯಾಗ ಬಿಟ್ಟಿದ್ರ ಯಾರು ಸುಮ್ನಿರ್ತಾರ? ನಿಮ್ಮ ಅಕ್ಕಗ ನಿನಗೆ ಬಾಳ್ ಬಿಡಿಸ್ತೈತಿವ. ನಿಮ್ಮ ಅಕ್ಕನ ಕೇಳಿದೆ ಮನಿ ಹೆಂಗ್ ನಡ್ದೈತಿವ ಅಂತ ಹೇಳಿ, ನಿಮ್ಮ ಅಕ್ಕ ಚಲೋ ನಡ್ದೈತಿ ಅಂತ ಹೇಳಿದ್ಲು. ಆದ್ರೆ ನೀ ಮನಿ ಕಿಲಾಪೆಲ್ಲ ಮಂದ್ಯಾಗ ತರಾಕತ್ತಿಯಲ್ಲ. ಆಕಿ ಗಂಡ ಹಿರಿತನ ಮಾಡ್ತಾನ, ಅದಕ್ಕ ಆಕಿಗ ಚಲೋ ಅನ್ಸೈತಿ. ನನ್ನ ಗಂಡ ಹಿರಿತನ ಮಾಡ್ಸಿದ್ರ ನನಗೂ ಚಲೋ ಅನ್ಸತ್ತ. ಹಿರಿತನ ಅನ್ನೋದು ಮನಿ ಹಿರಿ ಮಗಗೆ ಇರ್ಬೇಕವ. ಸಣ್ಣ ಮಗನ್ ಸಾಯ್ಬೇಕೇನ್ರಿ? ಜೀವ ಹೋದ್ರು ಅಣ್ಣ ತಮ್ಮ ಬ್ಯಾರೆ ಆಗೋದಿಲ್ಲ ಅಂತ ಮಾತು ಕೊಟ್ಟಾರ. ಈಕೇನ ಅವ್ರಿಬ್ಬರನ್ನು ಕೂಡಿರಕ್ ಬಿಡಂಗ್ ಕಾಣುದಿಲ್ಲ. ಅಣ್ಣ ಇಲ್ಲಿಗೇನ ಈ ಮನ್ಯಾಗ ಇರಾಕ್ ಇಷ್ಟ ಇಲ್ಲ ಅಂತ ನಮ್ಮ ಮನೆ ಬಿಟ್ಟು ಹೋಗ್ಯಾರ. ಅಂತೂ ನೀ ಅನ್ಕೊಂಡಂಗ ಮಾಡ್ದಲ್ಲ. ನೀವೇನು ಹಿಂಗೆ ಮಾತಾಡಲಾರ ಸುಮ್ ಕುಂತ್ರಿ ಅಂತಂದ್ರೆ ನಿಮ್ಮ ತಮ್ಮನ ಜೀವನ ಹಾಳು ಮಾಡಿರ್ತಾಳಕ್ಕೆ. ಆಕಿನ ಬುದ್ಧಿ ನೀ ಕಲ್ತೇನ? ಅಲ್ಲಿ ತಂದು ಇಲ್ಲಿ, ಇಲ್ಲಿ ತಂದು ಅಲ್ಲಿ ಹೇಳಬಾರ್ದಂತ ಹಿಂಗೆ ಹೇಳಿಲ್ಲ. ಅವ್ರ ಜೀವನ ಏನು ಯಾಕಾಗಲ್ಲ ಯಾಕ? ಅಲ್ಲಿ ನೀವು ಕೇಳಕ್ಕೆ ಹೋಗಬೇಡ, ಅಲ್ಲಿ ಮಾತು ಇನ್ನೊಬ್ರು ಹೇಳಕ್ಕೆ ಹೋಗಬೇಡ. ಹೇಳೋದು ಕೇಳೋದು ಮಾಡ್ಲಿಕ್ಕಂತಂದ್ರೆ ಗುರುನ್ ಜೀವನ ಏನು ಆಗ್ಲಿಕ್ಕಿಲ್ಲ. ಅವೇನು ಸಣ್ಣವಲ್ಲ, ಅವಂಗೂ ಮದುವೆ ಮಾಡೈತಿ, ಅವಂಗೂ ಏನ್ ತನಕ ಮನೆಗೆ ಬಂದಾಳ. ಸ್ವಲ್ಪ ಅವ್ರವ್ರು ಏನು ಹೇಳೋದು ಕೇಳೋದು ಮಾಡ್ತಿರ್ತಾರ. ಎಲ್ಲ ಹೊತ್ತಿನಾಗ ನಮ್ಮ ಮಾತು ಕೇಳ್ಬೇಕಂತ ತಾವ್ಯಾಕೆ ಅನ್ಕೊಳ್ಬೇಕು? ಅವಂಗ ಯಾಕೆ ಅನ್ಬೇಕು? ಸಂಸಾರ ಐತಿ, ಸ್ವಲ್ಪ ದಾರಿ ಬೇರೆ ಕಡೆ ಜಗ್ಗೋದಲ್ಲ. ದಾರಿ ಜಗ್ಗೋದೊಟ್ಟಿರ್ಲಿ, ಇಲ್ಲಿ ಮನಿ ಬ್ಯಾರೆ ಆಗಕತ್ತೈತಲ್ಲ. ನಮ್ಮಂಥವ್ರು ಇಷ್ಟೆಲ್ಲ ಹೇಳಿದ ಮ್ಯಾಗ ಆಕೆಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಆಕೆಗೆ ಬಲ್ಲವರಿಂದ ಬುದ್ಧಿ ಬರೋದು, ನಮ್ಮಂಥವ್ರಂಗಿಲ್ಲ. ಅಲ್ಲಿ ತನಕ ನಾನು ನೀನು ಸುಮ್ಮನೆ ಎಂದೂ ತಲೆ ತಳಗ್ ಮಾಡ್ಲಾರಲ್ಲ ನೀವು. ಎಲ್ಲರ 4 ಮಂದಿಯಾಗ ನ್ಯಾಯ ಹೇಳೋದಿತ್ತಂದ್ರೆ ತಲೆ ಎತ್ತೇ ಮಾತಾಡ್ತಿದ್ದೆ. ಆದ್ರೆ ನನ್ನ ಮನೆ ನ್ಯಾಯ ಮಂದಿಯಾಗ ಬಂದೈತೆ ಅಂದ್ರೆ ತಲೆನ ತಾಳಾಗೈತಿಲ್ಲ. ದೇವ್ರ ನಂಬಿ ಬದುಕಿದವ್ರು ನಾವು, ದೇವ್ರ ಕೈ ಬಿಡ್ತಾ ನಾನು. ಅದ ಒಂದು ಧೈರ್ಯದ ಮ್ಯಾಗ ನಾ ಇಲ್ಲಿ ಬಂದೀನಿ. ರೈತರ ಮನೆ ನಮ್ದು, ಆ ದೇವ್ರು ನಮ್ಮ ಕೂ ಕೇಳಿಸೋತಾನೆ. ಎಲ್ಲಿ ಹೋತಪ್ಪ ನಿನ್ನ ಮಾತ? ಎಲ್ಲಿ ಹೋತ? ಅಣ್ಣ ತಮ್ಮ ಇಬ್ರು ಸಾಯುತಕ ಬ್ಯಾರೆ ಆಗುದಿಲ್ಲ ಅಂತೇಳಿ ತಮ್ಮನ ಮನ್ಯಾಗ ಬಿಟ್ಟ ನೀ ಇಲ್ಲಿ ಮಠದಾಗ ಬಂದ್ ಕೂತಿಲ್ಲ. ತಮ್ಮ ನನ್ನ ದಾರ್ಯಾಗ ಅದಾನ, ತಮ್ಮ ನನ್ನ ಮಾತಿನೊಳಗದಾನ. ಆದ್ರೆ ತಮ್ಮನ ಹೆಂಡತಿ
ಮಾತಿನಾಗೂ ಇಲ್ಲ ರೀತಿಯಾಗೂ ಇಲ್ಲ ಮನೆಗೂ ಹೊಂದ್ಕೊಂಡಿಲ್ಲ. ಅದಕ್ಕಾಗಿ ನನ್ನ ಸಂಬಂಧ ನನ್ನ ಹಿರಿತನ ಸಂಬಂಧ ತಮ್ಮನ ಜೀವನ ಯಾಕೆ ಹಾಕೊಳ್ಳೋದೈತೆ ಅವ್ನ ಮನೆ ಬಿಟ್ಟು ಬಂದೀನಿ. ನನಗಿಲ್ಲಾರ ಚಿಂತೆ ನಿಮ್ಗೆ ಯಾಕೆ? ಅಲ್ಲಪ್ಪ, ಊರ್ ಮಂದಿಗೆಲ್ಲ ನೀ ಬುದ್ಧಿ ಮಾತು ಹೇಳ್ತಿ, ಅಲ್ಲ ನಿನ್ನ ಬಾಳೆ ನೀ ತಿದ್ಕೋಕ್ ಬರೋದಿಲ್ಲ. ನನ್ನ ಬಾಳೆ ನಾ ತಿದ್ದುಕೊಂಡು ನನ್ನ ತಮ್ಮನ ಬಾಳೆನೂ ತಿದ್ದೀನಿ. ಆದ್ರೆ ಬಂದಕ್ಕೆ ಬಾಳೆ ತಿದ್ದುದಾಗ ಒಂದು ಈ ಮನೆಗೆ ಹೊದ್ಕೊಂಡ್ರ ಈ ಮನೆ ಮಾರಾಣಿ ಕಳಕರೆ. ಆದ್ರೆ ಮಂದ್ಯಾಗ ಮಾನ ಕಳಿದಾಗದ ಮಾಡಾಕತ್ತಾಳ. ಯಾರಿಗೇನು ಅನ್ನೋದೈತೆ ನಾವ ತನ್ನಗೆ ಈ ಕಡೆ ಬಂದೆ ನೋಡ. ನಿನಗೆ ನಾ ಪೈಲ ಏನ್ ಹೇಳಿನಿ, 1000 ವರ್ಷ ಆದ್ರೂ ಸಾವು ತಪ್ಪಿದ್ದಲ್ಲ, 100 ವರ್ಷ ಆದ್ರೂ ಅಣ್ಣ ತಮ್ಮರು ಬೇರೆ ಆಗೋದು ತಪ್ಪಿದ್ದಲ್ಲ ಅಂತ ಏನಿಲ್ಲ. ಜಗತ್ತ ಹಿಂಗ ಹೊಂಟೈತಿ, ನಾವು ಹಿಂಗ ಹೋಗುದ. ಎಲ್ಲರೂ ಒಂದಿನ ಹೋಗೋದೈತಿ. ಆದ್ರೆ ಇರುತ್ತನ ಸುಖವಾಗಿ ಚಂದಗ ಕೂಡಿ ಬಾಳೋದಂತ ನನ್ನ ಆಸೆ ಐತಿ. ನನ್ನ ಆಸೆಗೆ ನಾ ಮಣ್ಣು ಕೊಡೋ ಕೆಲಸ ಮಾಡೋದಿಲ್ಲ. ಏನೋ ಆಗಲಿ, ಇವತ್ತಲ್ಲ ನಾಳೆ ನನ್ನ ತಮ್ಮನ ಹೆಂಡತಿಗೆ ಬುದ್ಧಿ ಬರ್ತೈತಿ ಅನ್ನೋದು ಗೊತ್ತೈತಿ. ಇವತ್ತಲ್ಲ ನಾಳೆ ನಿಮ್ಮ ಕಣ್ಣು ಮುಂದೆ ಹೊಳ್ಳಿ ನಾವು ಒಂದಾಗಿ ಬಾಳೆ ಮಾಡೇ ಮಾಡ್ತೀವಿ. ನಿನ್ನ ತಮ್ಮನ ಹೆಂಡತಿಗೆ ಬುದ್ಧಿ ಬರುದಿಲ್ಲ, ಆದ್ರೆ ನಿನ್ನ ತಮ್ಮನ ಬುದ್ಧಿನ ಬದಲು ಮಾಡುವಂತ ತಲಿ ಆಕಿಗೈತಿ. ನಿನಗೆ ಅವತ್ತ ಒಂದು ಮಾತು ಹೇಳಿ ನೆನಪು ಮಾಡ್ಕೊ. ನನ್ನ ತಮ್ಮ ಏನಾರ ನನ್ನ ಮಾತಿಗೆ ಇದ್ರ ಆದಂದ್ರೆ ಅವತ್ತ ನಾನು ನಿನ್ನ ಕಣ್ಣು ಮುಂದೆ ಇರೋದಿಲ್ಲ. ಅಂದ್ರ ಜುಮಾ ಬಿಡ್ತಿ, ಅಣ್ಣ ತಮ್ಮರು ಬೇರೆ ಆಗುದಿಲ್ಲ ಅಂದಂಗಾತ. 1000 ಮಂದಿಗೆ ಬುದ್ಧಿ ಹೇಳವ. ನನ್ನ ಜೀವನ ನಾ ತಿದ್ಕೊಳ್ಳೋದಾಗ್ಲಿಕ್ಕಂದ್ರೆ ಮಂದ್ಯಾಗಿದ್ದು ಏನು ಪ್ರಯೋಜನ ಐತಿ ಹೇಳ? ಅಣ್ಣ ತಮ್ಮರನ್ನು ಪ್ರೀತಿ ಇರಬೇಕು, ಬಾಂಧವ್ಯ ಇರ್ಬೇಕು, ಆದ್ರೆ ಇಷ್ಟು ಹಚ್ಚುಗಳು ಹುಚ್ಚುತನ ಇರಬಾರ್ದು. ನನ್ನ ತಮ್ಮ ಓದೋದವಲ್ಲ ಬರ್ದವಲ್ಲ, ಹೆಂಡತಿ ಮಾತು ಕೇಳಿ ಅವ ಹುಚ್ಚಾಗಬಾರ್ದು. ನನಗೆ ಹುಚ್ಚುತನ ಇದ್ರೆ ಇರ್ಲಾಕ್ರೆ, ಆದ್ರೆ ತಮ್ಮನ ಜೀವನ ಹಾದಿ ಬಿಡಬಾರ್ದು. ನಾ ಹೈರಾಣಕ್ಕಿನಿ, ತಮ್ಮನ ಹೈರಾಣ ಮಾಡೋದಿಲ್ಲ. ಏನಾರ ಮಾಡಿ ನನ್ನ ತಮ್ಮನ ಹೆಂಡತಿ ಬುದ್ಧಿ ಹೇಳ ಮರ. ಅಲ್ಪ ಮನೆ ಒಳಗೆ ನೆಮ್ಮದಿ ಇಲ್ಲಂದ್ರ ದೇವ್ರಿಗೆ ಹೋಗಿ ಏನ್ ಫಲ ಐತಿ? ದೇವ್ರಿಗೆ ಹೋಗಿ ಏನ್ ಹಂಗಂತಂದ್ ಯಾರಂದ್ರಿ? ನಮ್ಮದ ನೆಮ್ಮದಿ ಐತಿ, ನಾವ್ ಆರಾಮದೀವ್ರಿ. ಅಲ್ರಿವ, ಮನ್ಯಾಗ ನೆಮ್ಮದಿ ಐತಿ ಅಂತ ಹೇಳ್ತೀರಿ, ಮನೆ ಒಳಗೆ ನಿಮ್ಮ ಆತ್ಮ ಮುಟ್ಕೊಂಡ್ ನಿಮ್ಮ ಶರೀರ ಮುಟ್ಕೊಂಡ್ ನಿಮ್ಮ ಆತ್ಮ ಮುಟ್ಕೊಂಡ್ ಹೇಳ್ರಿ ನೆಮ್ಮದಿ ಐತಿ ಅನ್ನಂಗ. ಕರೆ ರೀ ಮುತ್ತಾರ ನೀವ್ ಹೇಳೋ ಮಾತ. ಮನ್ಯಾಗ ನೆಮ್ಮದಿನೇ ಇಲ್ಲ ಹಂಗೈತಿ. ಅಣ್ಣರ ಮನಿ ಬಿಟ್ಟು ಹೋಗ್ಯಾನ. ರೀ ಹಂಗ್ಯಾಕ ಅನ್ನಕತ್ತೀರಿ ನೀವ? ನಿಮ್ಮ ಅಣ್ಣ ಮನೆ ಬಿಟ್ಟು ಹೋಗಿದ್ದಕ್ಕ ನಾವ್ ಇಷ್ಟೆಲ್ಲ ನೆಮ್ಮದಿಯಿಂದ ಇರೋದು. ನೋಡುವ, ಕೂಡಿ ಬಾಳುದು ಅವ್ರ ಲೆಕ್ಕ ಐತಿ, ಬ್ಯಾರೆ ಆಗಿ ಬಾಳುದು ನಿನ್ ಲೆಕ್ಕ ಐತಿ. ನಿನ್ ಲೆಕ್ಕ ಯಾವಾಗೂ ದಂಡಿಗೆ ಹತ್ತು ಮಾತಲ್ವಾ ಇದು? ಮನಿಯೊಳಗ ಅವ್ರದ ಹಿರಿತನ ಮಾಡ್ಬೇಕಂತಾರಿ, ನಾವೆಲ್ಲ ಅವ್ರ ಮುಂದೆ ಕೈ ಕಟ್ಕೊಂಡ್ ನಿಂದ್ರಂದ್ರೆ? ಒಂದ್ ಮನಿಗ್ ಹುಟ್ಟಿ ಒಂದ್ ಮನಿಗೆ ಬೆಳಗಾಕ್ ಬಂದಿರಿ, ಅವ್ರ ಹೇಳಿದಷ್ಟ ಕೇಳೋದು ಚಲೋವ. ನೋಡ, ನಮ್ಮ ಮಾತಿಗರ ಎದರಕ್ಕಿ ಇಂಥವ್ರ ಮಾತು ಕೇಳಿ ಪುಣ್ಯಾರ ಕಟ್ಕೋ. ನೋಡ್ತಂಗಿ, ಈಗ 4 ದಿನ ಚಂದ ಅನಿಸ್ತೈತಿ, ಮುಂದೆ ಬಾಳ ಹೈರಾಣ ಐತಿವ. ಮುತ್ತಾರ ಅಂತ ಮಾತ್ ನಿಮ್ ಬಾಯಾಗ ಬರ್ಬಾರ್ದು. ಮತ್ತ ನಾವ್ ಏನ್ ಮಾಡ್ಬೇಕ್ರಿ ಈಗ? ಮನಿ ನಡಗಂಬಾಗಿರುವಂತ ನಿಮ್ಮ ಅಣ್ಣನ್ನ ಹೋಗಿ ಕಾಲ್ ಬಿದ್ದ ತಪ್ಪಾಗೈತೆ ಅಂತ ಹೇಳಿ ಕರ್ಕೊಂಡ್ ಬರ್ರಿ. ಒಬ್ಬರಿಗೊಬ್ಬರಿಗೆ ನೋಡಿದ್ರೆ ಪ್ರಯೋಜನ ಇಲ್ಲ, ನಿಮ್ ಜೀವನ ನಿಮ್ ಕೈ ಆಗೈತಿ. ಅಣ್ಣನ ಮಾತತ್ರ ಕಾಲ್ ಕಸ ಮಾಡ್ಕೊಂಡಿ. ಇವ್ರ ಮಾತು ಕೇಳಿಲ್ಲ ಅಂದ್ರ ನೀ ಜೀವನದಾಗ ಉದ್ದಾರ ಆಗಂಗಿಲ್ಲ. ತಂಗಿ, ಬಹಳ ಕರ್ತನಂತ ಗೌರವ ಇರಬಾರ್ದು. ಮನಿ ಒಳಗ ಹೆಂಗಿರ್ಬೇಕಂದು ಸ್ವಲ್ಪ ಅರುದಿಂದ ಇರ್ಬೇಕ. ಮಾವಾರ ಯಾಕವ ಇಲ್ಲ? ನೀವಿರ್ಲಾರ್ದ ಆ ಮನ್ಯಾಗ ಇರಾಕ ನಮಗೂ ಮನ್ಸಾಗಲ್ರಿ ಮಾವಾರ. ಬರ್ರಿ ಮಾವಾರ, ಮನೆಗೆ ಹೋಗೋಣ. ಅಲ್ವಾ, ನೀನಲ್ಲ ಅಂದಕ್ಕಿ ಮನೆ ನೆಮ್ಮದಿ ಇಲ್ಲ, ಕೆಲಸ ಭಾಳ ಆಕತ್ತಾವ, ನಮ್ಮ ಪೂರ್ತಿ ನಮ್ಮನ್ನ ಬಿಡ್ರಿ ಅಂದಕ್ಕೆ ನೀನ. ಮನೆಗೆ ಹಿರಿತನ ಮಾಡಬೇಕು, ನಿಮ್ಮ ತಮ್ಮಗೆ ಹಿರಿತನ ಕೊಡ್ರಿ ಅಂದಕ್ಕೆ ನೀ ಅಂದಂಗೆ ಪಾಲ್ಸಿನಲ್ವಾ? ತಮ್ಮಗೆ ಹಿರಿತನ ಕೊಟ್ಟು ಬಂದೀನಿ, ಮನ್ಯಾಗ ನಿನಗೆ ಅಧಿಕಾರ ಕೊಟ್ಟು ಬಂದೀನಿ. ನೀವಿಬ್ರು ಚಂದ್ರತ್ ನಾವು ದೂರ ಬಂದಿದ್ದೀವಿ. ಯಾಕವ ನಿನ್ನ ಬಾಯಾಗ ಈ ಮಾತು ಬತ್ತು? ಮಾವಾರ ಅಣ್ಣ, ಆಕಿನ ತಪ್ಪಿನರು ಆಕಿಗೆ ಆಗೈತಿ. ಬರ್ರಿ ಅಣ್ಣ ಮನೆಗೆ ಹೋಗೋಣ. ಹೌದ್ರಿ ಮಾವಾರ, ನನ್ ತಪ್ಪಿನ ಅರಿವಿ ನನಗ ಆಗೈತ್ರಿ. ಮನಿಗ ನಡ್ಗಂಬಿದ್ದಂಗ್ರಿ ನೀವಿದ್ದಾಗ ಬರಾಕತ್ತಿದ್ ಮಂದಿ ಇವ್ಯಾಕ ಯಾರು ಬರವಲ್ರಿ.
ಅಷ್ಟೆಲ್ಲ ಆಸೆ ಪಟ್ಟಿದ್ದೆ. ಮಂದಿ ಇರ್ತಾನ ನೋಡಿ ಬರಂಗಿಲ್ಲ, ಮನುಷ್ಯನ್ ನೋಡಿ ಬರ್ತೈತಿ. ಮಂದಿ ಹಿರಿತನ ನೋಡಿ ಬರಲಿ, ಮನುಷ್ಯರನ್ನ ನೋಡಿ ಬರಲಿ, ಆದ್ರೆ ನಾನು ತಮ್ಮನ ಚಂದ ನೋಡ್ಕೋವ. ಬಾಯಿ ಸತ್ತ ಮನುಷ್ಯ ಅವ, ಅವನ ಜೀವನದಾಗ ಏನೋ ಹೆಚ್ಚು ಬರುತ್ತೆ. ಮನೆ ಬಿಟ್ಟು ಬಂದೀನಿ ನೋಡಿ, ಇನ್ನು ಮುಂದೆ ತಿಳ್ಕೊಂಡ ಶಾಣೆತನದಿಂದ ಬದುಕತ್ತ ನನಗೈತಿ. ಅದಕ್ಕೆ ನಿನ್ನ ನಾನು ಮನೆ ಸೊಸಿ ಮಾಡ್ಕೊಂಡಿದ್ವ. ಮಾವಾರ ಇದ್ ಮುಂದೆ ನಿಮ್ ಮಾತನ್ನ ನಾ ಪಾಲಿಸ್ತೀನ್ರಿ. ಇದ್ ಮುಂದೆ ನಾ ಪಾಲಿಸ್ಲಿಲ್ಲ ಅಂತಂದ್ರ ನನ್ನ ಒದ್ ಹೊರ ಹಾಕ್ಬಿಡ್ರಿ ಮಾವಾರ. ಒದ್ದು ಹೊರಗೆ ಹಾಕೋ ಮನಸ್ಸಿತ್ತಂದ್ರೆ ಆ ದಗದಾಗ ಎಂದೂ ಆಗಿ ಹೋಗಿತ್ತು. ನಮ್ಮ ಮನೆತನದಾಗ ಅಂತ ಮಾಡಿಲ್ವ ನಾವು. ಗುರು, ಹಿರಿತನ ಮಾಡೋದಿದ್ರೆ ಮಾಡ, ಆದ್ರೆ ನೀವಿಬ್ರು ಚಂದಿರಿ ಅಷ್ಟು ಸಾಕು. ಅಣ್ಣ ಇರ್ತೇನ ಅನ್ನೋದು ಬೆಂಕಿ ಹಚ್ಚಣ, ನೀವೊಬ್ಬ ಇದ್ರೆ ಸಾಕು ನನಗ. ಮಾವಾರ ಮಾತಿಗ್ ಮಾತು ಬೆಳೆಸೋ ಅಷ್ಟು ಸಗತಿ ನಮಗ್ ಇಲ್ರಿ ಮಾವಾರ. ಇಲ್ಲ ನಾಕೋಬೇಡ್ರಿ, ಮನಿಗ್ ಬರ್ರಿ ಮಾವಾರ. ಮನಿನೂ ನಮ್ದ, ಇಲ್ಲಿರೋ ಮನಸ್ಸು ನಮ್ದ, ಆದ್ರೆ ಮಂದ್ಯಾಗ ಬ್ಯಾರೆ ಆಗತ್ತಾರ ಅನ್ನೋ ಮಾತು ಬರಾಕತ್ತಿತ್ತು. ಅದನ್ನು ಬದಲು ಮಾಡಿದೆ ಅಲ್ವಾ, ಅಷ್ಟು ಸಾಕು ನನಗೆ. ಮಾವಾರ 4 ಮಂದ್ಯಾಕ ಹಿರಿತನ ಮಾಡೋರಿ ನೀವ. ನಿಮ್ ತಲೆ ತಗ್ಸಾಕ ನಾ ಬಿಡೋದಿಲ್ರಿ ಮಾವಾರ. ಇನ್ ಮುಂದ್ ಅಂತ ತಪ್ಪು ನಾ ಮಾಡಂಗಿಲ್ರಿ. ಬರ್ರಿ ಮಾವಾರ.